ಈಗ ಫಸ್ಟ್ ನಾವು ಸ್ಯಾಲ್ರಿ ಹೇಗೆ ಪ್ರೋಸೆಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಈಗ ಲಾಗಿನ್ ಆದ ತಕ್ಷಣ ನಮಗೆ ಇಲ್ಲಿ ಪೇರೋಲ್ ಅಂತ ಒಂದು ಮಾಡ್ಯೂಲ್ ಕಾಣಿಸ್ತಾ ಇದೆ. ಈ ಪೇರೋಲ್ ಮಾಡ್ಯೂಲ್ ನಲ್ಲಿ ನಾವು ಸ್ಯಾಲ್ರಿನ ಹೇಗೆ ಪ್ರೊಸೆಸ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಾನು ಇನಿಷಿಯೇಟರ್ ಇಂದ ಲಾಗಿನ್ ಆಗಿ ಇಲ್ಲಿ ಪೇರೋಲ್ ಮಾಡ್ಯೂಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ಪೇರೋಲ್ ಮಾಡ್ಯೂಲ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಈ ತರ ಒಂದು ಇನ್ಬಾಕ್ಸ್ ಪೇಜ್ ಒಂದು ಓಪನ್ ಆಗುತ್ತೆ. ಈ ಇನ್ಬಾಕ್ಸ್ ಪೇಜ್ ಏನಂತಂದ್ರೆ ಇಲ್ಲಿ ನಾವು ಏನೇನ್ ಟ್ರಾನ್ಸಾಕ್ಷನ್ಸ್ ನಾವು ಕಳಿಸಿರ್ತೀವಿ, ವೆರಿಫೈಯರ್ ಆಗಲಿ ಅಪ್ರೂವರ್ ಆಗಲಿ ಏನೇನ್ ಟ್ರಾನ್ಸಾಕ್ಷನ್ಸ್ ನಾವು ಕಳಿಸಿರ್ತೀವಿ, ಆ ಕಳಿಸಿರ್ತಕ್ಕಂಥ ಟ್ರಾನ್ಸಾಕ್ಷನ್ ಗಳ ಮೇಲೆ ಅವ್ರು ಏನಾದ್ರು ಕ್ರಮ ತಗೊಂಡು ಅದನ್ನ ನಮಗೆ ವಾಪಸ್ ಹಾಕಿದ್ರೆ, ಅಂದ್ರೆ ಒಂದ್ ವೇಳೆ ಇದನ್ನ ಕರೆಕ್ಷನ್ಸ್ ಮಾಡಿ ಕೊಡಿ ಅಥವಾ ಇದನ್ನ ರಿಜೆಕ್ಟ್ ಮಾಡಿದ್ರೆ ಆ ಟ್ರಾನ್ಸಾಕ್ಷನ್ಸ್ ನೆಲ್ಲ ನಾವು ಇಲ್ಲಿ ನೋಡ್ಬೋದು ಇನ್ಬಾಕ್ಸ್ ಪೇಜ್ ನಲ್ಲಿ. ಓಕೆ, ಸೆಂಟ್ ಐಟಮ್ಸ್ ನಲ್ಲಿ ನಾವು ಏನೇನು ಕಳಿಸಿದೀವಿ ಅನ್ನೋದನ್ನ ಸೆಂಟ್ ನಲ್ಲಿ ನೋಡ್ಬೋದು. ಈಗ ನಮಗೆ ನಾವು ಸ್ಯಾಲರಿ ಮಾಹಿತಿನ ನಾವು ಇವಾಗ ಸ್ಯಾಲರಿನ ನಾವು ಪ್ರೊಸೆಸ್ ಮಾಡ್ತಾ ಇರೋದ್ರಿಂದ ನಾವು ಇಲ್ಲಿ ಲಾಗಿನ್ ಆದ ತಕ್ಷಣ ಈ ಪೇಜ್ಗೆ ಲ್ಯಾಂಡ್ ಆಗ್ತೀವಿ. ಪೇರೋಲ್ ಮಾಡ್ಯೂಲ್ ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಮೆನು ಐಕನ್ ಇದೆ. ಈ ಮೆನು ಐಕನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಮ್ಗೆ ಒಂದು ಆಪ್ಷನ್ ಪೇರೋಲ್ ಅಂತ ಒಂದು ಆಪ್ಷನ್ ಇದೆ. ಈ ಪೇರೋಲ್ ಮೇಲೆ ಕ್ಲಿಕ್ ಮಾಡಿ ಡ್ರಾಫ್ಟ್ ಪೇ ಬಿಲ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ಈ ಡ್ರಾಫ್ಟ್ ಪೇ ಬಿಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಾವು ಯಾವ ತಿಂಗಳಿನ ಸ್ಯಾಲರಿನ ಪ್ರೊಸೆಸ್ ಮಾಡ್ತಾ ಇದೀವಿ ಅನ್ನೋದನ್ನ ಇಲ್ಲಿ ನಮಗೆ ಒಂದು ಪಾಪ್ಅಪ್ ನಲ್ಲಿ ಸಿಸ್ಟಮ್ ತೋರಿಸುತ್ತೆ. ಓಕೆ, ಆ ಪಾಪ್ಅಪ್ ನಲ್ಲಿ ನಾವು ಯಾವ ಮಂತಿನ ಸ್ಯಾಲರಿ, ಯಾವ ತಿಂಗಳ ಸ್ಯಾಲರಿ ಮಾಡ್ತಾ ಇದೀವಿ ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಈಗ ನಾನು ಮೇ ಮಂತ್ ಜನರೇಟ್ ಆಗಿರೋದು ಮೇ ಅಂತ ಸೆಲೆಕ್ಟ್ ಮಾಡ್ಕೊತೀನಿ. ಈಗ ನಾನು ಮೇ ಅಂತ ಸೆಲೆಕ್ಟ್ ಮಾಡಿದಾಗ ನನಗೆ ಇಲ್ಲಿ ಮೇ ತಿಂಗಳಲ್ಲಿ ಎಷ್ಟು ಜನಕ್ಕೆ ಸ್ಯಾಲರಿ ಪ್ರೊಸೆಸ್ ಆಗಿದೆ, HRMS2 ಡೈರೆಕ್ಟರೇಟ್ ಇಂದ ಎಷ್ಟು ಜನಕ್ಕೆ ಸ್ಯಾಲರಿ ರಿಲೀಸ್ ಆಗಿದೆ, ಬಿಲ್ ನಂಬರ್ಗಳ ಪ್ರಕಾರ ಬಿಲ್ ವೈಸ್, ಹೆಡ್ ಆಫ್ ಅಕೌಂಟ್ ವೈಸ್, ಎಸ್ಟಾಬ್ಲಿಷ್ಮೆಂಟ್ ವೈಸ್ ಎಷ್ಟು ಜನ ಎಂಪ್ಲಾಯೀಸ್ ಇದ್ದಾರೆ, ಟೋಟಲ್ ಗ್ರಾಸ್ ಎಷ್ಟು ಬರುತ್ತೆ, ಡಿಡಕ್ಷನ್ ಎಷ್ಟು ಬರುತ್ತೆ, ನೆಟ್ ಎಷ್ಟು ಬರುತ್ತೆ, ಎಲ್ಲಾ ಮಾಹಿತಿಗಳನ್ನ ನಾವು ಇಲ್ಲಿ ನೋಡಬಹುದು. ಓಕೆ, ಇಲ್ಲಿ ನೋಡಿದ ತಕ್ಷಣ ಇದು ನಾವು ಡ್ರಾಫ್ಟ್ ಪೇ ಬಿಲ್ ಪೇಜ್ ಬಂದಿದ್ದೀವಿ. ಡ್ರಾಫ್ಟ್ ಪೇ ಬಿಲ್ ನಲ್ಲಿ ಇನ್ಬಾಕ್ಸ್ ಪೇಜ್ ಅಲ್ಲಿ ನಾವು ನಮ್ಮ ಎಲ್ಲ ಬಿಲ್ಸ್ ಗಳನ್ನ ಇಲ್ಲಿ ನೋಡಬಹುದು. ಈಗ ಬಿಲ್ಸ್ ನ ನೋಡಿದ್ಮೇಲೆ ಬಿಲ್ ಒಳಗಡೆ ಏನೇನಿದೆ ಮಾಹಿತಿ ಅನ್ನೋದನ್ನ ನೋಡ್ಬೇಕು ಅಂದಾಗ ನಾವು ಈ ತರ ಒಂದು ಬಿಲ್ ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಚೆಕ್ ಬಾಕ್ಸ್ ಏನ್ ಕಾಣಿಸ್ತಾ ಇದೆ, ಚೆಕ್ ಬಾಕ್ಸ್ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ನಮಗೆ ಇಲ್ಲಿ ಮೇಲ್ಗಡೆ 4 ಬಟನ್ ಇದೆ. ಈ 4 ಬಟನ್ ಎನೇಬಲ್ ಆಗುತ್ತೆ. ಈ 4 ಬಟನ್ ನಲ್ಲಿ ಮೊದಲನೇದು ರೀಪ್ರೋಸೆಸ್ ಪೇ ಬಿಲ್ ಅಂತ ಇದೆ. ಈ ರೀಪ್ರೋಸೆಸ್ ಪೇ ಬಿಲ್ ಅನ್ನೋದು ಯಾವಾಗ ಅಂತಂದ್ರೆ ಕೆಲವೊಂದು ಮಾಹಿತಿ ತಪ್ಪಾಗಿದ್ದಾಗ ನಮ್ಮ ಫೆಸ್ಟಿವಲ್ ಅಡ್ವಾನ್ಸಸ್ ನೆಲ್ಲ ನಾವು ಈಗ ಯೂಸರ್ ಲೆವೆಲ್ ಅಲ್ಲಿ ಕರೆಕ್ಷನ್ಸ್ ಮಾಡ್ಕೊಳ್ತಕ್ಕಂತ ಕೆಲವೊಂದು ಆಪ್ಷನ್ಸ್ ಇದೆ. ಅದನ್ನೆಲ್ಲ ನಾವು ಕರೆಕ್ಷನ್ಸ್ ಮಾಡಿಕೊಂಡು ಇಲ್ಲಿ ರೀಪ್ರೋಸೆಸ್ ಪೇ ಬಿಲ್ ಅಂತ ಕ್ಲಿಕ್ ಮಾಡಿದಾಗ ಸಿಸ್ಟಮ್ ನಾವು ಏನೇನು ಕರೆಕ್ಷನ್ಸ್ ಮಾಡಿದೀವಿ ಸ್ಯಾಲರಿ ಡೀಟೇಲ್ಸ್ ನಲ್ಲಿ ಆ ಕರೆಕ್ಷನ್ಸ್ ನೆಲ್ಲದನ್ನು ಮತ್ತೆ ರೀಪ್ರೋಸೆಸ್ ಮಾಡಿ ಕರೆಕ್ಟ್ ಆಗಿರ್ತಕ್ಕಂಥ ಬಿಲ್ ನ ಜನರೇಟ್ ಮಾಡ್ಲಿಕ್ಕೋಸ್ಕರ ನಾವು ಈ ರೀಪ್ರೋಸೆಸ್ ಪೇ ಬಿಲ್ ಅನ್ನೋದನ್ನ ಯೂಸ್ ಮಾಡ್ತೀವಿ. ಈಗ ಮೊದಲನೇದಾಗಿ ಫಸ್ಟ್ ನಾವು ಬಿಲ್ ಅಲ್ಲಿ ಏನಿದೆ ಅನ್ನೋದನ್ನ ಫಸ್ಟ್ ನೋಡೋಣ. ಹೇಗೆ ಅಂತಂದ್ರೆ ಇಲ್ಲಿ ಬಿಲ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಪ್ರಿವ್ಯೂ ಪೇ ಬಿಲ್ ಅಂತ ಇದೆ. ಈ ಪ್ರಿವ್ಯೂ ಪೇ ಬಿಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ಪ್ರಿವ್ಯೂ ಪೇ ಬಿಲ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ನೋಡಬಹುದು ಯಾವ ಮಂತಿನ ಪೇ ಬಿಲ್ ರಿಪೋರ್ಟ್, ಯಾವ ಡಿಪಾರ್ಟ್ಮೆಂಟ್, ಟ್ಯಾನ್ ನಂಬರ್, ಎಸ್ಟಾಬ್ಲಿಷ್ಮೆಂಟ್ ವೈಸ್, DDO ಕೋಡ್, ಪೇ ಬಿಲ್ ಟೈಪ್, ಹೆಡ್ ಆಫ್ ಅಕೌಂಟ್, ಟೋಟಲ್ ಎಷ್ಟು ಜನ ಇದ್ದಾರೆ, ಅಷ್ಟು ಜನದ್ದು ಗ್ರಾಸ್ ಪೇ, ಡಿಡಕ್ಷನ್, ನೆಟ್ ಪೇ ಬರುತ್ತೆ. ಇಲ್ಲಿ ಎಂಪ್ಲಾಯಿ ವೈಸ್ ಅವ್ರದ್ದು KJID ನಂಬರ್, ಬೇಸಿಕ್ ಎಷ್ಟಿದೆ, ಗ್ರಾಸ್ ಎಷ್ಟು ಬರುತ್ತೆ, ಡಿಡಕ್ಷನ್ಸ್, ರಿಕವರಿ, ಟೋಟಲ್ ಡಿಡಕ್ಷನ್ಸ್, ನೆಟ್ ಸ್ಯಾಲರಿ ಎಷ್ಟು ಜನದ್ದು ಈ ತರ ಬಿಲ್ ಅಲ್ಲಿ ನಾವು ಏನೇನ್ ಮಾಹಿತಿ ಇದೆ ಅನ್ನೋದನ್ನ ಪೂರ್ತಿ ಇಲ್ಲಿ ನೋಡ್ಕೋಬಹುದು. ನಾವು ಇದನ್ನ ಒಂದ್ ವೇಳೆ ಡೌನ್ಲೋಡ್ ಮಾಡಬೇಕು ಅಂತಂದ್ರೆ ರೈಟ್ ಸೈಡ್ ಅಲ್ಲಿ ಇಲ್ಲಿ ಎಕ್ಸ್ಪೋರ್ಟ್ ಅಂತ ಒಂದು ಆಪ್ಷನ್ ಇದೆ. ಈ ಎಕ್ಸ್ಪೋರ್ಟ್ ನ ಕ್ಲಿಕ್ ಮಾಡಿದಾಗ ಇಲ್ಲಿ PDF ಅಂತ ಒಂದು ಆಪ್ಷನ್ ಕಾಣುತ್ತೆ. ಈ PDF ನ ಕ್ಲಿಕ್ ಮಾಡಿದಾಗ ಈ ಒಂದು ಬಿಲ್ ಏನಿದೆ ಇದು ನಿಮ್ಮ ಸಿಸ್ಟಮ್ಗೆ ಡೌನ್ಲೋಡ್ ಆಗುತ್ತೆ. ಸೊ ದಟ್ ನೀವು ಅದನ್ನ ಪ್ರಿಂಟ್ ತಗೊಂಡು ಮ್ಯಾನ್ಯಲಿ ಪೆನ್ಸಿಲ್ ಕರೆಕ್ಷನ್ಸ್ ಮಾಡ್ತೀವಿ ಅಂದ್ರೆ ಅದನ್ನು ಕೂಡ ಮಾಡಬಹುದು. ಈಗ ನಾನು ಈ ಒಂದು ಬಿಲ್ ನ ನೋಡಿದ್ಮೇಲೆ ಈ ಬಿಲ್ ಅಲ್ಲಿ ನನಗೆ ಏನಾದ್ರು ಕರೆಕ್ಷನ್ಸ್ ಮಾಡಬೇಕು ಅಂತ ಇದ್ದಾಗ ಮೊದಲನೇದಾಗಿ ನಮ್ಮ ಲೆವೆಲ್ ಅಲ್ಲಿ ಅಂದ್ರೆ ನಾನು ಇವಾಗ ಇಲ್ಲಿ ಪೇ ಇನಿಷಿಯೇಟರ್ ಲಾಗಿನ್ ಇಂದ ಲಾಗಿನ್ ಆಗಿದ್ದೀನಿ. ಪೇ ಇನಿಷಿಯೇಟರ್ ಲಾಗಿನ್ ಇಂದ ನಾನು ಯಾವ್ಯಾವ ಒಂದು ಮಾಹಿತಿನ ಕರೆಕ್ಷನ್ಸ್ ಮಾಡಬಹುದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ನಾವು ಇನಿಷಿಯೇಟರ್ ಲಾಗಿನ್ ನಿಂದ ಸ್ಪೆಷಲ್ ಅಲೋಯನ್ಸ್, ಕನ್ವೇಯನ್ಸ್ ಅಲೋಯನ್ಸ್, ಸೈಕಲ್ ಅಲೋಯನ್ಸ್, ಯೂನಿಫಾರ್ಮ್ ಅಲೋಯನ್ಸ್ ಈ ಒಂದು 4 ಕಾಂಪೋನೆಂಟ್ ಅನ್ನ ನಾವು
ಸಿಸ್ಟಮ್ ನಲ್ಲಿ ಇನಿಷಿಯೇಟರ್ ಲೆವೆಲ್ ನಲ್ಲಿ ಕರೆಕ್ಷನ್ಸ್ ಮಾಡಬಹುದು. ಡಿಡಕ್ಷನ್ ಸೈಡ್ ಬಂದಾಗ ಇನ್ಕಮ್ ಟ್ಯಾಕ್ಸ್ ನ ನಾವು ಕರೆಕ್ಷನ್ಸ್ ನ ಮಾಡ್ಲಿಕ್ಕೆ ಅವಕಾಶ ಇದೆ. ಹೇಗೆ ಕರೆಕ್ಷನ್ಸ್ ನ ಮಾಡ್ತೀವಿ ಅಂತಂದ್ರೆ, ಇಲ್ಲಿ ನಾವು ಡ್ರಾಫ್ಟ್ ಪೇಬಲ್ ಇನ್ಬಾಕ್ಸ್ ಗೆ ಬಂದಾಗ ಇಲ್ಲಿ ಪ್ರತಿಯೊಂದು ಬಿಲ್ ರೈಟ್ ಸೈಡ್ ನಲ್ಲಿ ಇಲ್ಲೊಂದು ಪೆನ್ಸಿಲ್ ಐಕಾನ್ ಇದೆ, ಎಡಿಟ್ ಐಕಾನ್ ಇದೆ. ಈ ಎಡಿಟ್ ಐಕಾನ್ ಅನ್ನ ಇಲ್ಲಿ ಕ್ಲಿಕ್ ಮಾಡಿ, ಎಡಿಟ್ ಐಕಾನ್ ನ ಬಟನ್ ನ ಕ್ಲಿಕ್ ಮಾಡಿದಾಗ ಇಲ್ಲಿ ನಾನು ಈಗಾಗಲೇ ಹೇಳ್ದಂಗೆ ಇನ್ಕಮ್ ಟ್ಯಾಕ್ಸ್ ಮತ್ತೆ ಸ್ಪೆಷಲ್ ಅಲವೆನ್ಸ್ ಮತ್ತೆ ಯೂನಿಫಾರ್ಮ್ ಅಲವೆನ್ಸ್, ವಾಷಿಂಗ್ ಅಲವೆನ್ಸ್ ನ ನಾವು ಇಲ್ಲಿ ಅವರಿಗೆ ಕರೆಕ್ಷನ್ಸ್ ಮಾಡ್ಲಿಕ್ಕೆ ಅವಕಾಶ ಇದೆ. ಇಲ್ಲಿ ನಾವು ಎಂಪ್ಲಾಯಿ ಇಲ್ಲಿ ಕ್ಲಿಕ್ ಮಾಡೋದ್ರ ಮೂಲಕ ಇಲ್ಲಿ ನಾವು ಅವರ ಯಾರು ಎಂಪ್ಲಾಯ್ ಇದಾರೆ ಅನ್ನೋದನ್ನು ಕೂಡ ಇಲ್ಲಿ ನಾವು ನೋಡಬಹುದು. ಅವ್ರ ಎಂಪ್ಲಾಯ್ ನೇಮ್, KJD, ಗ್ರೂಪ್, ಪೋಸ್ಟ್. ಆ ಬಿಲ್ ಅಗೇನ್ಸ್ಟ್ ನಾವಿಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ರೀಕಂಪ್ಯೂಟ್ ಬಟನ್ ಇರುತ್ತೆ. ರೀಕಂಪ್ಯೂಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಯಾರಿಗೆ ಎಲಿಜಿಬಲ್ ಇಲ್ಲಿ ಸ್ಪೆಷಲ್ ಅಲವೆನ್ಸ್ ಮತ್ತೆ ಇಲ್ಲಿ ತೋರಿಸ್ತಾ ಇರುತ್ತೆ. ಸ್ಪೆಷಲ್ ಅಲವೆನ್ಸ್ ಮತ್ತೆ ಯೂನಿಫಾರ್ಮ್ ಅಲವೆನ್ಸ್, ಕನ್ವೆನ್ಸ್ ಅಲವೆನ್ಸ್ ಎಲ್ಲ ತೋರಿಸ್ತಿರುತ್ತೆ. ನೀವು ಒಂದ್ ವೇಳೆ ಅದನ್ನ 0 ಮಾಡಬೇಕು ಅಥವಾ ಅಮೌಂಟ್ ತೆಗಿಬೇಕು ಅನ್ನೋದು ಇದು ಸಂದರ್ಭ ಇದ್ದಾಗ ಮಾಡಿಫಿಕೇಶನ್ ನಲ್ಲಿ ನೀವು ಅಮೌಂಟ್ ಎಂಟ್ರಿ ಮಾಡಿ ಇಲ್ಲಿ ರಿಮಾರ್ಕ್ಸ್ ಹಾಕಿ ಇಲ್ಲಿ ಕೆಳಗಡೆ ರೀಕಂಪ್ಯೂಟ್ ಅಂತ ಒಂದು ಬಟನ್ ಇದೆ. ಈ ರೀಕಂಪ್ಯೂಟ್ ಬಟನ್ ನ ಕ್ಲಿಕ್ ಮಾಡಿದಾಗ ನೀವು ಅದನ್ನ ಸ್ಯಾಲರಿ ಡೀಟೇಲ್ಸ್ ನ ಕರೆಕ್ಷನ್ಸ್ ಮಾಡ್ಲಿಕ್ಕೆ ನಿಮ್ಗೆ ಅವಕಾಶ ಇರುತ್ತೆ. ಎಲ್ಲರೂ ಇದನ್ನ ದಯಮಾಡಿ ಸ್ವಲ್ಪ ನೋಡಿ. ಸ್ಪೆಷಲ್ ಅಲವೆನ್ಸ್, ಯೂನಿಫಾರ್ಮ್ ಅಲವೆನ್ಸ್, ಕನ್ವೆನ್ಸ್ ಅಲವೆನ್ಸ್, ಸೈಕಲ್ ಅಲವೆನ್ಸ್, ಈ 4 ಅಲವೆನ್ಸ್ ಸೈಡ್ ಅನ್ನು ನಾವು ಕರೆಕ್ಷನ್ಸ್ ನ ಮಾಡಬಹುದು. ಡಿಡಕ್ಷನ್ ಸೈಡ್ ಬಂದಾಗ ಇನ್ಕಮ್ ಟ್ಯಾಕ್ಸ್ ಏನಿದೆ ಇದನ್ನ ನಾವು ಇನಿಷಿಯೇಟರ್ ಲಾಗಿನ್ ನಲ್ಲೇನೆ ಡ್ರಾಫ್ಟ್ ಪೇಬಲ್ ಲೆವೆಲ್ ಅಲ್ಲಿ ನಾವು ಅದನ್ನ ಕರೆಕ್ಷನ್ಸ್ ಮಾಡ್ಲಿಕ್ಕೆ ಅವಕಾಶ ಇದೆ. ಕರೆಕ್ಷನ್ಸ್ ಮಾಡಿದ ಮೇಲೆ ಈಗ ನಾವು ಬಿಲ್ ನ ಹೋಲ್ಡ್ ಮಾಡಬೇಕು. ಒಂದು ಬಿಲ್ ನಲ್ಲಿ ಇರ್ತಕ್ಕಂಥ ಒಂದು ಎಂಪ್ಲಾಯ್ಗೆ ಸ್ಯಾಲರಿ ಹೋಲ್ಡ್ ಮಾಡಬೇಕು ಅಂತಂದಾಗ ನಾವು ಮತ್ತೆ ಇಲ್ಲಿ ಏನ್ ಎಡಿಟ್ ಐಕಾನ್ ಕಾಣಿಸ್ತಾ ಇದೆ, ಈ ಎಡಿಟ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಯಾವ ಎಂಪ್ಲಾಯ್ಗೆ ನಾವು ಸ್ಯಾಲರಿ ಹೋಲ್ಡ್ ಮಾಡಬೇಕು ಅಂತ ಇದೀವಿ ಆ ಎಂಪ್ಲಾಯ್ ಅಗೇನ್ಸ್ಟ್ ಇಲ್ಲಿ ಹೋಲ್ಡ್ ಸ್ಯಾಲರಿ ಅಂತ ಇದೆ. ಇಲ್ಲಿ ಚೆಕ್ ಬಾಕ್ಸ್ ಇದೆ, ಆ ಚೆಕ್ ಬಾಕ್ಸ್ ನ ಇಲ್ಲಿ ಕ್ಲಿಕ್ ಮಾಡಿ ಕೆಳಗಡೆ ಇಲ್ಲಿ ಹೋಲ್ಡ್ ಸ್ಯಾಲರಿ ಅಂತ ಒಂದು ಬಟನ್ ಇದೆ. ಈ ಹೋಲ್ಡ್ ಸ್ಯಾಲರಿನ ಕ್ಲಿಕ್ ಮಾಡಿದಾಗ ಒಂದು ಕನ್ಫರ್ಮೇಶನ್ ಮೆಸೇಜ್ ಬರುತ್ತೆ. ಎಸ್ ಅಂತ ಕ್ಲಿಕ್ ಮಾಡಿ ಏನಕ್ಕೆ ಹೋಲ್ಡ್ ಮಾಡ್ತಾ ಇದ್ದೀರಾ ಅನ್ನೋದಕ್ಕೆ ಒಂದು ಸಪೋರ್ಟಿಂಗ್ ಡಾಕ್ಯುಮೆಂಟ್ ಮತ್ತೆ ರಿಮಾರ್ಕ್ಸ್ ನ ಎಂಟ್ರಿ ಮಾಡ್ಬೇಕಾಗತ್ತೆ. ಇಲ್ಲಿ ರಿಮಾರ್ಕ್ಸ್ ಎಂಟ್ರಿ ಮಾಡಿ ಹೋಲ್ಡ್ ಬಟನ್ ನ ಕ್ಲಿಕ್ ಮಾಡಿದ್ರೆ ಈ ಒಂದು ಎಂಪ್ಲಾಯಿ ಸ್ಯಾಲರಿ ಹೋಲ್ಡ್ ಆಗಿರುತ್ತೆ. ನೀವು ಅದನ್ನ ಮತ್ತೆ ಪೇಬಿಲ್ ನಲ್ಲಿ ಕೂಡ ಅವರು ಸ್ಯಾಲರಿ ಹೋಲ್ಡ್ ಆಗಿರೋದನ್ನ ನೀವು ನೋಡಬಹುದು. ಹೇಗೆ ನೋಡ್ತೀರಾ ಅಂತಂದ್ರೆ ಮತ್ತೆ ಇಲ್ಲಿ ಬ್ಯಾಕ್ ಬಟನ್ ಇದೆ, ಬ್ಯಾಕ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಾನು ಈ ಒಂದು ಬಿಲ್ ನಲ್ಲಿ 2 ಎಂಪ್ಲಾಯೀಸ್ ಇದ್ರು, 2 ಎಂಪ್ಲಾಯೀಸ್ ನಲ್ಲಿ ಇವಾಗ ಒಂದೇ ಎಂಪ್ಲಾಯಿ ಆಗಿದ್ದಾರೆ. ನಾವು ಹೋಲ್ಡ್ ಮಾಡಿರತಕ್ಕಂತ ಎಂಪ್ಲಾಯಿ, ಆ ಎಂಪ್ಲಾಯಿ ಮಾಹಿತಿ ಎಲ್ಲಿರುತ್ತೆ ಅಂತಂದ್ರೆ ಇಲ್ಲಿ ಹೋಲ್ಡ್ ಟ್ಯಾಬ್ ಅಂತ ಇದೆ. ಈ ಹೋಲ್ಡ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಾವು ಸ್ಯಾಲರಿ ಹೋಲ್ಡ್ ಮಾಡಿರತಕ್ಕಂತ ಒಂದು ಎಂಪ್ಲಾಯಿಗೆ ಇಲ್ಲಿ ಕಾಣಿಸ್ತಿರುತ್ತೆ. ಇಲ್ಲಿ ನೀವು ಈ ನಂಬರ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಿದಾಗ ಯಾರಿಗೆ ಹೋಲ್ಡ್ ಮಾಡಿದೀವಿ ಅನ್ನೋದನ್ನ ಕೂಡ ಇಲ್ಲಿ ನೀವು ನೋಡಬಹುದು. ಮತ್ತೆ ನೀವು ಇವರಿಗೆ ಅನ್ಹೋಲ್ಡ್ ಮಾಡಬೇಕು ಅಂತಂದ್ರೆ ಇಲ್ಲಿ ಪೆನ್ಸಿಲ್ ಐಕಾನ್ ನ ಕ್ಲಿಕ್ ಮಾಡಿ ಅನ್ಹೋಲ್ಡ್ ಕೂಡ ಮಾಡಬಹುದು. ಇಲ್ಲ ಮತ್ತೆ ಒಟ್ಟಿಗೆ ನಾನು ಬಿಲ್ ನ ಪುಷ್ ಮಾಡಬೇಕು ಅನ್ನೋದಾದ್ರೆ ಬಿಲ್ ಸೆಲೆಕ್ಟ್ ಮಾಡಿ ಇಲ್ಲಿ ಸೆಂಡ್ ಪೇ ಬಿಲ್ ಫಾರ್ ವೆರಿಫಿಕೇಶನ್ ಅಂತ ಕ್ಲಿಕ್ ಮಾಡಿದಾಗ ಈ ಒಂದು ಹೋಲ್ಡ್ ಆಗಿರ್ತಕ್ಕಂಥ ಬಿಲ್ ವೆರಿಫೈರ್ಗೆ ವೆರಿಫಿಕೇಶನ್ಗೋಸ್ಕರ ಅವ್ರಿಗೆ ಪುಷ್ ಆಗುತ್ತೆ. ಈಗ ಮತ್ತೆ ನಾವಿಲ್ಲಿ ಇನ್ಬಾಕ್ಸ್ ಟ್ಯಾಬ್ಗೆ ಬರೋಣ. ಇನ್ಬಾಕ್ಸ್ ಟ್ಯಾಬ್ ನಲ್ಲಿ ಈಗ ನಾವು ಬಿಲ್ ಬಂದಿತ್ತು, ಬಿಲ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಬಿಲ್ ಪ್ರಿವ್ಯೂ ಕೂಡ ಮಾಡಿದೀವಿ. ಬಿಲ್ ಪ್ರಿವ್ಯೂ ಮಾಡಿದ್ಮೇಲೆ ಬಿಲ್ ಎಡಿಟ್ ಕ್ಲಿಕ್ ಮಾಡಿ ನಾವು ರೀಕಂಪ್ಯೂಟೇಷನ್ ನಲ್ಲಿ ನಮಗೆ ಏನೇನು ಅವಕಾಶಗಳಿದಾವೆ ಆ ರೀಕಂಪ್ಯೂಟೇಷನ್ ಅವಕಾಶಗಳ ಬಗ್ಗೆನೂ ನಾವು ತಿಳ್ಕೊಂಡಿದ್ದೀವಿ. ನೆಕ್ಸ್ಟ್ ರೀಕಂಪ್ಯೂಟೇಷನ್ ಆದ್ಮೇಲೆ ಸ್ಯಾಲರಿ ಯಾರಿಗಾದ್ರೂ ಹೋಲ್ಡ್ ಮಾಡಬೇಕು ಅಂತಂದ್ರೆ ಯಾರಿಗೆ ಹೇಗೆ ನಾವು ಸ್ಯಾಲರಿ ಹೋಲ್ಡ್ ಮಾಡೋದು ಅನ್ನೋದ್ರ ಬಗ್ಗೆನೂ ಕೂಡ ತಿಳ್ಕೊಂಡಿದ್ದೀವಿ. ಈಗ ನಮ್ಮ ಬಿಲ್ ನಲ್ಲಿ ನಾವು ಎಲ್ಲಾ ಕರೆಕ್ಷನ್ಸ್ ನೆಲ್ಲ ಮಾಡಿದ ಮೇಲೆ ನಾವು ಈ ಬಿಲ್ ನ ಹೇಗೆ ವೆರಿಫೈರ್ಗೆ ಹೇಗೆ ಕಳಿಸ್ಕೊಡೋದು ಅನ್ನೋದ್ರ ಬಗ್ಗೆ ನೋಡೋಣ. ಈ ಬಿಲ್ ನ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಸೆಂಡ್ ಪೇ ಬಿಲ್ ಫಾರ್ ವೆರಿಫಿಕೇಶನ್ ಅಂತ ಇದೆ. ಈ ಬಟನ್ ಅನ್ನ ಕ್ಲಿಕ್ ಮಾಡಿದಾಗ ಒಂದು ಕನ್ಫರ್ಮೇಶನ್ ಮೆಸೇಜ್ ಬರುತ್ತೆ. ಎಸ್ ಅಂತ ಕ್ಲಿಕ್ ಮಾಡಿ. ಎಸ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ರಿಕ್ವೆಸ್ಟ್ ಸೆಂಡ್ ಸಕ್ಸಸ್ಫುಲಿ ಫಾರ್ WMS ಅಂತ ಬರುತ್ತೆ. ನೀವು ಇಲ್ಲಿ ಸೆಂಟ್ ಐಟಮ್ಸ್ ನಲ್ಲಿ ನೀವು ಕಳಿಸಿರ್ತಕ್ಕಂತ ಒಂದು ರೆಕಾರ್ಡ್ ಅನ್ನ ಇಲ್ಲಿ ನೋಡಬಹುದು. ಇಲ್ಲಿ ಇನ್ ಪ್ರೋಗ್ರೆಸ್ ಅಂತ ಇಲ್ಲಿ ಸ್ಟೇಟಸ್ ತೋರಿಸ್ತಾ ಇರುತ್ತೆ. ವ್ಯೂ ಬಟನ್ ಇದೆ, ವ್ಯೂ ಬಟನ್ ಅನ್ನ ಕ್ಲಿಕ್ ಮಾಡಿದಾಗ ಇದು ಯಾರಿಗೆ ಹೋಗಿದೆ ಅಂತಾನು ಕೂಡ ನೀವು ಇಲ್ಲಿ ನೋಡಬಹುದು. ಕಾವ್ಯ ಅನ್ನೋರು ಕಳಿಸಿದರೆ, ಕಾವ್ಯ ಅನ್ನೋರು ರಮೇಶ್ ಅನ್ನೋರು ಯಾರಿಗೆ ಹೋಗಿದೆ, ಏನೇನು ಕಳಿಸಿದರೆ ಮಾಹಿತಿ ಅನ್ನೋದನ್ನು ಕೂಡ ಇಲ್ಲಿ ನೋಡಬಹುದು. ಈಗ ನಾವು ಇನಿಷಿಯೇಟರ್ಗೆ ಏನು ಡ್ರಾಫ್ಟ್ ಪೇಬಲ್ ಸ್ಯಾಲರಿ ರಿಲೀಸ್ ಆಗಿ ಬಂದಿತ್ತು ಆ ಬಿಲ್ಸ್ ನ ನಾವು ಕರೆಕ್ಷನ್ಸ್ ನೆಲ್ಲ ಮಾಡಿ
ಕರೆಕ್ಟ್ ಆಗಿರ್ತಕ್ಕಂಥ ಬಿಲ್ ನ ವೆರಿಫೈಯರ್ ಗೆ ಕಳಿಸ್ಕೊಟ್ಟಿದೀವಿ.